ತಮಿಳುನಾಡಿನಲ್ಲಿ ವಿಜಯದ ಸುನಾಮಿ ಎಬ್ಬಿಸಿ ಸಿಂಹಲ್ ಸಿಂಹನಾಗಿ ಹೋರಾಡಿ ವಿಜಯ ಪತಾಕೆ ಹಾರಿಸಿರೋ ವಿಜಯ್ಗೆ ಇದೆಯಾ ಭಾರತದ ಪ್ರಧಾನಮಂತ್ರಿಯಾಗೋ ಯೋಗ? ಈಗಾಗಲೇ ಹೇಳಿರುವಂತೆ ವಿಜಯರದ್ದು ಅದ್ಭುತ ಜಾತಕ. ಸದ್ಯ ನಡೀತಿರೋದು ವಿಪರೀತ ರಾಜಯೋಗ. ಜೀವನ ಪೂರ್ತಿ ಇರುತ್ತಿದ್ಯಂತೆ ಶುಕ್ರದೆಸೆ. ಇಂತಹ ಉತ್ತುಂಗದಲ್ಲಿರೋ ಜಾತಕದ ವಿಜಯ್ ಜೋಸೆಫ್ಗೆ ಪ್ರಧಾನಿಯಾಗೋ ಯೋಗ ಹೊತ್ತು ತರೋದೇ ನಟಿ ತ್ರಿಷಾನಾ? ತಮಿಳುನಾಡಿನಲ್ಲಿ ವಿಜಯ್ ರಾಜ್ಯಭಾರ ಹೇಗಿರುತ್ತೆ? ಡಿವೋರ್ಸ್ ಹಂತಕ್ಕೆ ಹೋಗಿರೋ ವಿಜಯ್ ಸಂಸಾರ ಸರಿ ಹೋಗುತ್ತಾ ಇಲ್ವಾ? ಒಟ್ನಲ್ಲಿ ಭಾರತದಲ್ಲಿ ಪ್ರತಿಯೊಂದು ಎಲೆಕ್ಷನ್ಗಳು ನಡೆದಾಗಲೂ ಜ್ಯೋತಿಷಿಗಳು ಭವಿಷ್ಯವಾಣಿಗಳು ಹೆಚ್ಚು ಚರ್ಚೆಗೆ ಒಳಗಾಗುತ್ತೆ. ಎಲೆಕ್ಷನ್ ರಿಸಲ್ಟ್ಗೂ ಮೊದಲೇ ಇಂಥವರೇ ಗೆಲ್ತಾರೆ, ಇವರೇ ಗೆಲ್ತಾರೆ ಅಂತ ಹೇಳೋರು ಬಹಳಷ್ಟು ಮಂದಿ ಇದ್ರು, ನಿಜವಾಗೋದು ಮಾತ್ರ ಕೆಲವು ಜ್ಯೋತಿಷಿಗಳ ಭವಿಷ್ಯವಾಣಿಗಳು. ಈಗ ಆ ಭವಿಷ್ಯವಾಣಿಗಳ ಸಾಲಿಗೆ ಸೇರಿದೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರುಜಿ ಹೇಳಿರೋ ಭವಿಷ್ಯ. ಜ್ಯೋತಿಷಿ ಸುಳ್ಳಾಗಬಹುದು, ಆದರೆ ಜ್ಯೋತಿಷ್ಯ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಅಂತೆಯೇ ವಿಜಯ್ ತನ್ನ ಶ್ರಮ, ತ್ಯಾಗ, ಮಾನವೀಯತೆ ಗುಣದಿಂದಲೂ ಇಂದು ವಿಜಯ್ ಸಿಎಂ ಸಿಂಹಾಸನ ಏರಿ ರಾಜನಾಗ್ತಿದ್ದಾರೆ. ಇದರ ಜೊತೆಗೆ ಗ್ರಹಗತಿಗಳು ಕೂಡ ಸಾಥ್ ನೀಡಿವೆ ಅನ್ನೋದು ಕೂಡ ಸತ್ಯವಾಗಿದೆ. ಒಟ್ನಲ್ಲಿ ವಿಜಯ್ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಾಂಗ್ರ್ಯಾಚುಲೇಷನ್ಸ್ ದಳಪತಿ ವಿಜಯ್.